ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ತೆ. ಇಗ್ನೈಟಿವ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಅರ್ಥಶಾಸ್ತ್ರದ ಕುರಿತು ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ನಿನ್ನೆ ಅನೇಕ ಅಂಶಗಳನ್ನು ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಹಿನ್ನೆಲೆ ಏನು ಪಂಚವಾರ್ಷಿಕದ ಯೋಜನೆ ಅನ್ನೋದನ್ನು ನಾವು ನಿನ್ನೆ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಇಂದು ಪಂಚವಾರ್ಷಿಕ ಯೋಜನೆಗಳ ಕುರಿತು ಇನ್ಡೆಪ್ತಾಗಿ ನೋಡೋಣ. ಯಾವ್ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ಅಂಶಗಳನ್ನು ಕೇಳಿದ್ದಾರೆ ಎಕ್ಸಾಮ್ ದೃಷ್ಟಿಯಿಂದ. ರೈಟ್, ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆಗಳು ಇಷ್ಟು ನಿಮಗೆ ಇನ್ಫಾರ್ಮೇಷನ್ ಸಾಕಾಗುತ್ತೆ. ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂತಹ ಅಂಶಗಳೇನಿದ್ದಾವೆ ಮತ್ತು ಈಗ ಆಲ್ರೆಡಿ ಕೇಳಿರ್ತಕ್ಕಂಥ ಅಂಶಗಳೇನಿದ್ದಾವೆ ಅನ್ನೋದನ್ನು ನಾವು ಈ ತರಗತಿಯಲ್ಲಿ ನೋಡೋಣ. ಪ್ರಮುಖ ಪ್ರಶ್ನೆಗಳು ಏನೇನು ಕೇಳಿದ್ದಾರೆ ಅನ್ನೋದು ನೋಡಿದ್ವಿ. ಯೋಜನಾ ರಜಾ ಅವಧಿ ಅಂತ ಯಾವುದು ಕರೀತಾರೆ, ಅದರ ಜೊತೆಗೆ ಯಾವ ಕಾರಣದಿಂದಾಗಿ ಯೋಜನಾ ರಜಾ ಅವಧಿ ಜಾರಿಗೆ ಬಂದಿತ್ತು ಅನ್ನೋದನ್ನು ನಾವು ನೋಡಿದ್ದೇವೆ. ಭಾರತದ ಯೋಜನೆಗಳ ಪಿತಾಮಹ ಯಾರು, ಸರ್ ವಿಶ್ವೇಶ್ವರಯ್ಯನವರು ಪುಸ್ತಕಗಳು ಯಾವುವು ಅನ್ನೋದನ್ನು ನೋಡಿದ್ವಿ. ಅವರು ಜನಿಸಿರ್ತಕ್ಕಂಥ ಸ್ಥಳ ಮುದ್ದೇನಹಳ್ಳಿ, ಆಗಿನ ಮುದ್ದೇನಹಳ್ಳಿ. ಇದನ್ನು ಕೂಡ ಎಕ್ಸಾಮ್ ಕೇಳಿದ್ದಾರೆ. ಸೆಪ್ಟೆಂಬರ್ 15ರಂದು, ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಇಂಜಿನಿಯರ್ಸ್ ಡೇನ ಮಾಡ್ತಾರೆ. ಏಕೆಂದರೆ ವಿಶ್ವೇಶ್ವರಯ್ಯನವರು 1860ರಲ್ಲಿ ಸೆಪ್ಟೆಂಬರ್ 15ರಂದು ಜನಿಸ್ತಾರೆ. ಅವ್ರ ನೆನಪಿಗೋಸ್ಕರ ಇಂಜಿನಿಯರ್ಸ್ ಡೇ ಅಂಥೇಳಿ ಪ್ರತಿ ವರ್ಷ ಸೆಲೆಬ್ರೇಟನ್ನು ಮಾಡ್ತಾರೆ. ಇನ್ನು ಪಂಚವಾರ್ಷಿಕ ಯೋಜನೆಗಳ ಮಾದರಿಯನ್ನು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ. 1928ರಲ್ಲಿ ಇದನ್ನು ಪಡೆಯಲಾಯಿತು. ಪ್ರಪ್ರಥಮ ಯೋಜನೆ ನಾಗ್ಪುರ್ ಯೋಜನೆ. ಈ ಯೋಜನೆಯಲ್ಲಿ ರಸ್ತೆಗಳನ್ನು 4 ಪ್ರಕಾರವಾಗಿ ವಿಂಗಡಣೆ ಮಾಡ್ತಾರೆ. ಫಸ್ಟ್ ಒಂದು ರಾಷ್ಟ್ರೀಯ, ರಾಜ್ಯ, ಜಿಲ್ಲಾ ಮತ್ತು ಗ್ರಾಮೀಣ ರಸ್ತೆ. ಯೆಲ್ಲೋ, ಗ್ರೀನ್, ಬ್ಲ್ಯಾಕ್ ಮತ್ತು ಸ್ಯಾಫ್ರಾನ್, ಈ ಸಿಂಬಾಲ್ಗಳನ್ನು ಕೂಡ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟು. ಯೆಲ್ಲೋ, ಗ್ರೀನ್, ಬ್ಲ್ಯಾಕ್ ಮತ್ತು ಸೆಫ್ರಾನ್. ರೈಟ್. ಸೊ ಅದಾದಮೇಲೆ 1944ರಲ್ಲಿ ಗಾಂಧಿ ಯೋಜನೆಯನ್ನು ಯಾರು ಜಾರಿಗೆ ತಂದರು, ಇದು ಕೂಡ ಇಂಪಾರ್ಟೆಂಟು. ಮತ್ತು ಈ ಬಾಂಬೆ ಯೋಜನೆ ಅನ್ನೋದಕ್ಕೆ ಎದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು, ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಸುಮಾರು ಸಲ ರಿಪೀಟೆಡ್ ಆಗಿ ಕೇಳಿದ್ದಾರೆ. ನೆಕ್ಸ್ಟು ಉಪಾಧ್ಯಕ್ಷರು ಕೂಡ ಇಂಪಾರ್ಟೆಂಟು. ಯೋಜನಾ ಆಯೋಗದ ಮೊದಲ ಮತ್ತು ಕೊನೆಯ ಉಪಾಧ್ಯಕ್ಷರು. ಯೋಜನಾ ಆಯೋಗ ರಚನೆಯಾಗಿದ್ದು ಶಿಫಾರಸು ಮಾಡಿರ್ತಕ್ಕಂಥ ಸಮಿತಿ ಯಾವುದು, ಮತ್ತು ಇದೊಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾನ್ ಸ್ಟ್ಯಾಟ್ಯುಟರಿ ಬಾಡಿ. ಇದರ ವ್ಯತ್ಯಾಸವನ್ನು ಕೂಡ ನಾವು ನೋಡಿದ್ವಿ. NDCದ ಏನು ಕರ್ತವ್ಯ ಇತ್ತು ಅನ್ನೋದನ್ನು ಕೂಡ ನಾವು ನಿನ್ನೆ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರು ಯಾರಾಗಿರ್ತಾರೆ, ಇದನ್ನು ಕೂಡ ರಿಪೀಟೆಡ್ ಆಗಿ ಎಕ್ಸಾಮ್ಸ್ಗೆ ಕೇಳಿದ್ದಾರೆ. ನೀತಿ ಆಯೋಗ ರಚನೆ ಯಾವಾಗಾಯಿತು, ಅದರ ಪ್ರಥಮ ಕಾರ್ಯದರ್ಶಿಗಳು ಯಾರಾಗಿದ್ದರು ಅನ್ನೋದನ್ನು ಕೂಡ ನಾವು ಅಧ್ಯಯನವನ್ನು ಮಾಡಿದ್ವಿ. ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಅರ್ಥಶಾಸ್ತ್ರಜ್ಞರು ಯಾರು, ಅವರ ಹೆಸರೇನು, ಒಬ್ಬರು RC ದೇಸಾಯಿ, ದಾದಾಬಾಯಿ ನವರೋಜಿ, ವಿಲಿಯಂ ದಿಗ್ಬಾಯ್, ಫಿನ್ಲಿ ಸಿರಸ್, ಇವರೆಲ್ಲರೂ ಕೂಡ ಅವಾಗಿದ್ದರು. ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಶಿಕ್ಷಣದ ಒಂದು ರೇಷಿಯೋ ಎಷ್ಟಿತ್ತು, ಎಜುಕೇಷನ್ ರೇಷಿಯೋ ಎಷ್ಟಿತ್ತು ಅಂದರೆ, ಟೋಟಲ್ ಶಿಕ್ಷಣದ ಪ್ರಮಾಣ ಎಷ್ಟಿತ್ತು ಅಂದರೆ ಕೇವಲ 16% ಮಾತ್ರವೇ ಇತ್ತು. ಸೊ ಇಷ್ಟು ಅಂಶಗಳನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಈಗ ಪಂಚವಾರ್ಷಿಕ ಯೋಜನೆಗಳು ಹೆಡ್ಡಿಂಗನ್ನು ಬರ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಯೋಜನೆ ಇದರ ಅವಧಿ ರೈಟ್. ಸೊ ಇನ್ನು ವಿಶೇಷ ಅಂಶಗಳು ಆ ಪಂಚವಾರ್ಷಿಕ ಯೋಜನೆ ಇರತಕ್ಕಂತಹ ವಿಶೇಷ ಅಂಶಗಳು ಏನು ಇದ್ದಾವೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಯೋಜನೆ, ನೆಕ್ಸ್ಟು ಅವಧಿ, ಅಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟು ವಿಶೇಷ ಅಂಶಗಳು. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ ಇದರ ಅವಧಿ ಎಷ್ಟಿತ್ತು ಅಂದರೆ 1951ರಿಂದ 56. ಇದು ಮೊದಲನೇ ಪಂಚವಾರ್ಷಿಕ ಯೋಜನೆ. ಇದು ಯಾವ ಮಾದರಿಯನ್ನು ಅನುಸರಿಸಿದೆ ಅಂತಂದರೆ ಹೆರಾಲ್ಡ್ ಡೋಮರ್ ಮಾದರಿ. ಹೆರಾಲ್ಡ್ ಡೋಮರ್ ಮಾದರಿಯನ್ನು ಇದು ಅನುಸರಿಸಿದೆ. 1ನೇ ಪಾಯಿಂಟು. ಎರಡನೇದೇನು ಅಂತಂದರೆ ಉದ್ದೇಶಗಳೇನಾಗಿತ್ತು, ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನಾಗಿದ್ದು, ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡೋದು, ಕೈಗಾರಿಕೆ
ಹಾಗೂ ಬಡತನ ನಿರ್ಮೂಲನೆ. ಫಸ್ಟು ಯಾವುದಿತ್ತು ಅಂದರೆ ಫಸ್ಟ್ ಪ್ರಿಫರೆನ್ಸು ಕೃಷಿಗೆ ಇತ್ತು. ಇದು ಮೊದಲ ಉದ್ದೇಶ. ಕೃಷಿನ ಅಭಿವೃದ್ಧಿಪಡಿಸೋದು ಈ ಪಂಚವಾರ್ಷಿಕ ಯೋಜನೆಯ ಮೊದಲ ಮುಖ್ಯ ಉದ್ದೇಶವಾಗಿತ್ತು. ರೈಟ್. ಸೊ ನೆಕ್ಸ್ಟು ಈ ಪಂಚವಾರ್ಷಿಕ ಯೋಜನೆ ಏನೇನು ಸ್ಥಾಪನೆ ಆಗ್ತವೆ ಅಂದರೆ UGC ಸ್ಥಾಪನೆ ಆಗುತ್ತೆ. ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ 1951ರಲ್ಲಿ ಇದು ಸ್ಥಾಪನೆಯಾಗುತ್ತೆ. ನೆಕ್ಸ್ಟು IIT ಸ್ಥಾಪನೆ ಆಗುತ್ತೆ ಖರಗ್ಪುರದಲ್ಲಿ. ಇದನ್ನು ಕೂಡ ಎಕ್ಸಾಮ್ ಕೇಳಿದ್ದಾನೆ. IIT ಯಾವಾಗ ಸ್ಥಾಪನೆ ಆಗಿದೆ ಅಂಥೇಳಿ. ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ IIT ಖರಗ್ಪುರ ಸ್ಥಾಪನೆ ಆಗುತ್ತೆ 1951ರಲ್ಲಿ. ರೈಟ್. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ನೆಕ್ಸ್ಟು BHEL ಸ್ಥಾಪನೆ ಆಗುತ್ತೆ. ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸ್ಥಾಪನೆ ಆಗುತ್ತೆ. ಹಿಂದೂಸ್ತಾನ್ ಮಷೀನ್ ಟೂಲ್ಸ್ ಸ್ಥಾಪನೆ ಆಗುತ್ತೆ. ಇನ್ನು ನೆಕ್ಸ್ಟು ಕಾರ್ಖಾನೆಗಳು ಸ್ಥಾಪನೆ ಆಗ್ತವೆ. ಕಾರ್ಖಾನೆಗಳು ಒಂದೇದು ಸಿಂಧ್ರಿಯಲ್ಲಿ ಗೊಬ್ಬರ ಕಾರ್ಖಾನೆ ಸ್ಥಾಪನೆ ಆಗುತ್ತೆ. ಇದು ಇಂಪಾರ್ಟೆಂಟ್ ನಿಮಗೆ. ಇವೇನಿದಾವಲ್ವಾ, ಸಿಂಧ್ರಿಯಲ್ಲಿ ಗೊಬ್ಬರ ಕಾರ್ಖಾನೆ. ಎರಡನೇದು ನೇಪಾನಗರ್ ಕಾಗದ ಕಾರ್ಖಾನೆ, ಕಾಗದ. ನೆಕ್ಸ್ಟು ಪಿಂಪ್ರಿಯಲ್ಲಿ ಆ್ಯಂಟಿಬಯೋಟಿಕ್ ವೈದ್ಯಕೀಯ ಕಾರ್ಖಾನೆ, ಆ್ಯಂಟಿಬಯೋಟಿಕ್ ಕಾರ್ಖಾನೆ ಸ್ಥಾಪನೆ ಆಗುತ್ತೆ. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ ಅವಧಿ 1951-56. ಮಾದರಿ ಹೆರಾಲ್ಡ್ ಒಮರ್ ಅವರ ಮಾದರಿಯನ್ನು ಅನುಸರಿಸಿದೆ. ಉದ್ದೇಶ ಏನಾಗಿತ್ತು? ಕೃಷಿ ಇದರ ಪ್ರಮುಖ ಉದ್ದೇಶವಾಗಿತ್ತು. ಜೊತೆಗೆ ಕೈಗಾರಿಕೆ ಮತ್ತು ಬಡತನ ಕೂಡ ಇತ್ತು. UGC, IIT, BHEL, ಹಿಂದೂಸ್ತಾನ್ ಮಷೀನ್ ಟೂಲ್ಸ್, ಜೊತೆಗೆ ಆಮೇಲೆ ಸಿಂಧ್ರಿ, ನೇಪಾನಗರ್. ಈ 3 ಅಂಶಗಳನ್ನು ನೀವು ನೆನಪಿಟ್ಕೋಬೇಕು. ಇವು ಎಕ್ಸಾಮ್ಸ್ಗೆ ಆಲ್ರೆಡಿ ಕೇಳಿರ್ತಕ್ಕಂಥದ್ದು. ಪಿಂಪ್ರಿಯಲ್ಲಿ ಏನಾಗುತ್ತೆ? ಈ ಆ್ಯಂಟಿಬಯೋಟಿಕ್ ಕಾರ್ಖಾನೆ ಸ್ಥಾಪನೆ ಆಗುತ್ತೆ. ಸಿಂಧ್ರಿನಲ್ಲಿ ಗೊಬ್ಬರ ಕಾರ್ಖಾನೆ ಸ್ಥಾಪನೆ ಆಗುತ್ತೆ. ನೇಪಾನಗರದಲ್ಲಿ ತೊಂಬತ್ತಲ್ಲಿ ಕೇಳಿದ ಎಕ್ಸಾಮ್ಗೂ ಕಾಗದ ಕಾರ್ಖಾನೆ ಇಲ್ಲಿ ಸ್ಥಾಪನೆ ಆಗುತ್ತೆ. ಇದು ಮೊದಲನೇ ಪಂಚವಾರ್ಷಿಕ ಯೋಜನೆ. ರೈಟ್. ಸೊ ಎರಡನೇ ಪಂಚವಾರ್ಷಿಕ ಯೋಜನೆ ನೋಡೋಣ. ಎರಡನೇ ಪಂಚವಾರ್ಷಿಕ ಯೋಜನೆ ಇದರ ಅವಧಿ 1956ರಿಂದ 61. ಇದು ವಿಶೇಷ ಅಂಶಗಳಲ್ಲಿ ಬಂದಾಗ ಮಾದರಿ ಯಾರ್ದು ಅಂತಂದರೆ PC ಮಹಲೋಬಿನ್ನಿಸಾ ಮಾದರಿ. ಭಾರತದಲ್ಲಿ ಕೈಗಾರಿಕೀಕರಣಕ್ಕೆ ಮತ್ತು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಇದೆ ಅಲ್ವಾ, ಇವಾಗ ಅದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಆಗಿದೆ. ಇದನ್ನು ಸ್ಥಾಪನೆ ಮಾಡೋಕ್ಕೂ ಕೂಡ ಈ PC ಮಹಲೋಬಿನ್ನಿಸಾನೇ ಕಾರಣವಾಗಿದ್ದಾರೆ. ಇವರ ಜನ್ಮದಿನವನ್ನು ರಾಷ್ಟ್ರೀಯ ಸಂಖ್ಯಾ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತಾರೆ. PC ಮಹಲೋಬಿನ್ನಿಸಾ. ಈ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಅಂಶಗಳು ಏನು ಅಂತಂದರೆ ಕಾರ್ಖಾನೆಗಳು, ಅತಿ ದೊಡ್ಡ ಕಾರ್ಖಾನೆಗಳು ಸ್ಥಾಪನೆ ಆಗ್ತವೆ. ಕಾರ್ಖಾನೆಗಳು ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಗ್ತವೆ. ಅತಿ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದು ಈ ಪಂಚವಾರ್ಷಿಕ ಯೋಜನೆಯ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು ಈ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶವಾಯಿತು. ಅತಿ ದೊಡ್ಡ ಕೈಗಾರಿಕೆಗಳಿಗೆ ಆದ್ಯತೆಯನ್ನು ನೀಡಲಾಯಿತು. ಯಾವ ಪಂಚವಾರ್ಷಿಕ ಅದು? ಎರಡನೇ ಪಂಚವಾರ್ಷಿಕ ಯೋಜನೆ. ಮೊದಲನೇದು ಕೃಷಿ, ಎರಡನೇದು ಕೈಗಾರಿಕೆಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಇನ್ನು ಎಲ್ಲೆಲ್ಲಿ ಕಾರ್ಖಾನೆಗಳು ಸ್ಥಾಪನೆ ಆಗಿದ್ದಾವೆ ಅನ್ನೋದು ಇಂಪಾರ್ಟೆಂಟು. ಕಾರ್ಖಾನೆಗಳು ಎಲ್ಲೆಲ್ಲಿ ಸ್ಥಾಪನೆ ಆಗಿದ್ದಾವೆ? ಒಂದನೇದು ಭಿಲಾಯ್. ಇವೆಲ್ಲವನ್ನು ಎಕ್ಸಾಮ್ಗೆ ಮತ್ತೆ ರಿಪೀಟೆಡ್ ಆಗಿ ಕೇಳಿದರೆ, ಭಿಲಾಯ್ ಇದು ಛತ್ತೀಸ್ಗಢದಲ್ಲಿ ಕಂಡುಬರ್ತಕ್ಕಂಥ ಕಾರ್ಖಾನೆ. ಛತ್ತೀಸ್ಗಢದಲ್ಲಿ ಕಂಡುಬರ್ತಕ್ಕಂಥದ್ದು ಕಾರ್ಖಾನೆ. ರಷ್ಯಾ ದೇಶದ ಸಹಾಯದಿಂದ ಇದನ್ನು ಸ್ಥಾಪನೆ ಮಾಡಲಾಯಿತು. ರಷ್ಯಾ ದೇಶದ ಸಹಾಯ, ಇದು ಕೂಡ ಎಕ್ಸಾಮ್ಗೆ ಕೇಳಿದ್ದಾರೆ. ಭಿಲಾಯ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ಪ್ರಮುಖವಾಗಿ ಈ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಗೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಒಂದು ರೀತಿ ಸಪ್ಲೈ ಚೈನ್ ಇದ್ದ ಹಾಗೆ. ಸೊ ಭಿಲಾಯ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ರಷ್ಯಾ ದೇಶದ ಸಹಾಯದಿಂದ ಛತ್ತೀಸ್ಗಢದಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು. ರೂರ್ಕೇಲಾ ಇದು ಒಡಿಸ್ಸಾದಲ್ಲಿ ಬರುತ್ತೆ. ಜರ್ಮನ್ ದೇಶದ ಸಹಾಯದಿಂದ ಇದನ್ನು ಸ್ಥಾಪನೆ ಮಾಡಲಾಯಿತು. ರೂರ್ಕೇಲಾ ಜರ್ಮನ್. ರೈಟ್. ರೂರ್ಕೇಲಾ ಇದು ಜರ್ಮನ್ ದೇಶದ ಸಹಾಯದಿಂದ ಸ್ಥಾಪನೆ ಮಾಡಲಾಯಿತು. ಒಡಿಸ್ಸಾದಲ್ಲಿ ಇದೆ.
ಒಡಿಸ್ಸಾದಲ್ಲಿರ್ತಕ್ಕಂಥದ್ದು. ಇದರ ಪ್ರಮುಖ ಅಂಶ ಏನು ಅಂತಂದರೆ ಇದು ಕೂಡ ಒಂದು ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯಾಗಿದೆ. ನೆಕ್ಸ್ಟು ದುರ್ಗಾಪುರ್. ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಇದು ಇಂಗ್ಲೆಂಡ್ ದೇಶದ ಸಹಾಯದಿಂದ ಇದನ್ನು ಸ್ಥಾಪನೆ ಮಾಡಲಾಯಿತು. ದುರ್ಗಾಪುರ್ ಇಂಗ್ಲೆಂಡ್ ದೇಶದಿಂದ. ಸೊ ನೀವು ನೆನ್ಪಿಟ್ಕೋಬೇಕು ಹೇಗೆ ಅಂತಂದರೆ ಭಿಲಾಯ್ ರಷ್ಯಾ, ಭಿಲಾಯ್, ರೂರ್ಕೆಲಾ ಜರ್ಮನ್, ದುರ್ಗಾಪುರ್ನಲ್ಲಿದ್ದರೆ ವೆಸ್ಟ್ ಬೆಂಗಾಲದಲ್ಲಿ ಕಂಡುಬರುತ್ತಿದ್ದು. ಇಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡಿದ್ದು. ರೂರ್ಕೆಲಾದಲ್ಲಿ ಯಾರು ಜರ್ಮನ್ದವರು ಆಳ್ವಿಕೆಯನ್ನು ಮಾಡಿದ್ರು. ಭಿಲಾಯ್ನಲ್ಲಿ ರಷ್ಯಾದವರು ಆಳ್ವಿಕೆಯನ್ನು ಮಾಡಿದ್ರು. ಸೊ ಇಂಟರ್ಲಿಂಕನ್ನು ಮಾಡಿಕೊಂಡು ನೀವು ಓದಬೇಕು. ಭಿಲಾಯ್ ಅಂತಕ್ಕಂಥ ಛತ್ತೀಸ್ಗಢದಲ್ಲಿ ಬಂದರೆ ಒಡಿಸ್ಸಾದಲ್ಲಿ ರೂರ್ಕೆಲಾ ಬರುತ್ತೆ. ದುರ್ಗಾಪುರ್ ವೆಸ್ಟ್ ಬೆಂಗಾಲದಲ್ಲಿ ಬರುತ್ತೆ. ರೂರ್ಕೆಲಾದ ನಮ್ಗೆ ಸುಮಾರು ಸಲ ಕನ್ಫ್ಯೂಸ್ ಆಗುತ್ತೆ. ಸೊ ಜರ್ಮನ್ ದೇಶದ ಸಹಾಯದಿಂದ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಎಲ್ಲಿದೆ ಅಂತಂದರೆ ಇದು ಒಡಿಸ್ಸಾದಲ್ಲಿ ಕಂಡು ಬರುತ್ತದೆ. ಇದು 2ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 3ನೇ ಪಂಚವಾರ್ಷಿಕ ಯೋಜನೆ. 3ನೇ ಪಂಚವಾರ್ಷಿಕ ಯೋಜನೆ. ಈ ಯೋಜನಾ ಅವಧಿ ಅಂದರೆ 1961ರಿಂದ 66. ಇದರ ಉದ್ದೇಶ ಏನಾಗಿತ್ತು? ಉದ್ದೇಶ ಅಂತಂದರೆ ಕೃಷಿ ಇದರ ಪ್ರಮುಖ ಉದ್ದೇಶವಾಗಿತ್ತು. ಕೃಷಿನ ಅಭಿವೃದ್ಧಿಪಡಿಸೋದು. ನಿಮಗೆಲ್ಲ ಗೊತ್ತಿದೆ, ಯುದ್ಧವಾಯಿತು, ನಂತರದಲ್ಲಿ ಆಹಾರ ಸಮಸ್ಯೆನ ಭಾರತ ಎದುರಿಸಿತು. ಸೊ ಈ ಹಿನ್ನೆಲೆಯಲ್ಲಿ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂಥೇಳಿ ಈ ಯೋಜನೆಯನ್ನು ಜಾರಿಗೆ ತಂದರು. ನೆಕ್ಸ್ಟು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ 1965ರಲ್ಲಿ. FCI ಅಂತ ನಾವು ಕರಿತೀವಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಹಸಿರು ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ. ಹಸಿರು ಯೋಜನೆಯನ್ನು ಪ್ರಪ್ರಥಮ ಬಾರಿಗೆ ಇದರಲ್ಲಿ ಈ ಯೋಜನೆಯಲ್ಲಿ ಜಾರಿಗೆ ತರಲಾಗುತ್ತದೆ. ನೆಕ್ಸ್ಟು ಬೊಕ್ಯಾರೋದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಗುತ್ತೆ ರಷ್ಯಾ ದೇಶದ ಸಹಾಯದಿಂದ. ಇದು ಎಲ್ಲಿ ಬರುತ್ತೆ ಅಂದರೆ ಜಾರ್ಖಂಡಲ್ಲಿ ಬರುತ್ತೆ. ಬೊಕ್ಯಾರೋ ರಷ್ಯಾ ದೇಶದ ಸಹಾಯದಿಂದ ಜಾರ್ಖಂಡಲ್ಲಿ ಸ್ಥಾಪನೆ ಮಾಡ್ತಾರೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಹಸಿರು ಯೋಜನೆ ಸ್ಥಾಪನೆ ಆಗುತ್ತೆ. ನೆಕ್ಸ್ಟು ಪ್ರಮುಖವಾಗಿ 1962ರಲ್ಲಿ ಮತ್ತು 1965ರಲ್ಲಿ ಯುದ್ಧಗಳು ಉಂಟಾಗುತ್ತವೆ. ಸೊ ನಿನ್ನೆ ನಾವು ಅಧ್ಯಯನ ಮಾಡಿದ್ವಿ ಯೋಜನಾ ರಜಾ ಅವಧಿ ಅಂತ ಹೇಳಿ ಅಧ್ಯಯನ ಮಾಡ್ತಾ ಇದ್ದಿಲ್ಲ. ಸೊ ಅವಾಗ ಇಂಪಾರ್ಟೆಂಟ್ ಇದು. 1962ರಲ್ಲಿ ಚೀನಾದೊಂದಿಗೆ ಯುದ್ಧ ಆಗುತ್ತೆ ಅಕ್ಟೋಬರ್ನಲ್ಲಿ. ಅದೇ ರೀತಿ ನೆಕ್ಸ್ಟು ಪಾಕಿಸ್ತಾನದೊಂದಿಗೆ ಯುದ್ಧ ಆಗುತ್ತೆ 1965ರಲ್ಲಿ. ಸೊ ನೆಕ್ಸ್ಟು ಇದೇ ಯೋಜನೆಯಲ್ಲೇ ಕ್ಷೀರಕ್ರಾಂತಿಯನ್ನು ಕೂಡ ಜಾರಿಗೆ ತಂದರು. ಕ್ಷೀರಕ್ರಾಂತಿ, ವೈಟ್ ಫ್ಲಡ್, ಆಪರೇಷನ್ ಫ್ಲಡ್, ಇದನ್ನು ನೆನ್ಪಿಟ್ಕೋಬೇಕು. ಆಪರೇಷನ್ ಫ್ಲಡ್ ಹಾಲಿನ ಉತ್ಪಾದನೆ ಹೆಚ್ಚಿಸುವುದಕ್ಕೋಸ್ಕರ ಇದನ್ನು ಜಾರಿಗೆ ತರಲಾಯಿತು. ಕೊನೆಯದಾಗಿ ಈ ಯುದ್ಧದ ಕಾರಣದಿಂದ ಮತ್ತು ಭೀಕರ ಬರಗಾಲ ಕೂಡ ಉಂಟಾಯಿತು ಇಲ್ಲಿ. ಸೊ ಹೀಗಾಗಿ ಈ ಯೋಜನೆ ಅಯಶಸ್ವಿಯಾಯಿತು. ಎಕ್ಸೆಪ್ಟ್ ಈ ಹಸಿರು ಯೋಜನೆ ಇದೆ ಅಲ್ವಾ, ಇದನ್ನು ಬಿಟ್ಟು ಕೃಷಿ ಉತ್ಪನ್ನಗಳನ್ನು ಉತ್ಪಾದನೆ ಹೆಚ್ಚಿಸೋದಕ್ಕೆ ಇದನ್ನು ಹೊರತುಪಡಿಸಿ ಮಿಕ್ಕಿದ ಅಂಶಗಳು ಇಲ್ಲಿ ಫೇಲ್ ಆಯಿತು. ಇದು 3ನೇ ಪಂಚವಾರ್ಷಿಕ ಯೋಜನೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದೆ 1965ರಲ್ಲಿ. ಹಸಿರು ಯೋಜನೆಯನ್ನು ಮತ್ತು ಕ್ಷೀರಕ್ರಾಂತಿಯನ್ನು ಪ್ರಾರಂಭ ಮಾಡಲಾಯಿತು. ಬೊಕ್ಯಾರೋದಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ರಷ್ಯಾ ದೇಶದ ಸಹಾಯದಿಂದ ಪ್ರಾರಂಭಿಸಲಾಯಿತು. 3ನೇ ಪಂಚವಾರ್ಷಿಕ ಯೋಜನೆ ಆಗಿದೆ. 4ನೇ ಪಂಚವಾರ್ಷಿಕ ಯೋಜನೆ. ಈ 4ನೇ ಪಂಚವಾರ್ಷಿಕ ಯೋಜನೆ ಅವಧಿ 1969ರಿಂದ 74. ಇದು ಗಾಡ್ಗಿಲ್ ಮಾದರಿಯನ್ನು ಹೊಂದಿದೆ. ಗಾಡ್ಗಿಲ್ ಮಾದರಿಯನ್ನು ಹೊಂದಿದೆ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು. ಸ್ಥಿರತೆ ಮತ್ತು ಸ್ವಾವಲಂಬನೆಯನ್ನು ಸಾಧಿಸೋದು ಇದರ ಮುಖ್ಯ ಉದ್ದೇಶವಾಗಿತ್ತು. ಈ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿನೇ ಏನಾಯಿತು ಅಂತಂದರೆ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಉಂಟಾಯಿತು. ಇದು ಇಂಪಾರ್ಟೆಂಟು. ಇಂದಿರಾ ಗಾಂಧೀಜಿಯವರ ಕಾಲದಲ್ಲಿ ರಾಷ್ಟ್ರೀಕರಣ ಮಾಡಲಾಯಿತು. ಎಷ್ಟು 50 ಕೋಟಿ ಬಂಡವಾಳ ಹೊಂದಿರುವ 14 ಬ್ಯಾಂಕುಗಳನ್ನು ಆರ್ಡಿನೆನ್ಸ್ ಹೊರಡಿಸುವ ಮೂಲಕವಾಗಿ, ಅಂದರೆ ಸುಗ್ರೀವಾಜ್ಞೆಯನ್ನು
ಹೊರಡಿಸುವ ಮೂಲಕವಾಗಿ ಆರ್ಡಿನೆನ್ಸ್ ಮೂಲಕ ಸುಗ್ರೀವಾಜ್ಞೆ ಮೂಲಕ 14 ಬ್ಯಾಂಕ್ಗಳನ್ನು ಪ್ರಥಮ ಬಾರಿಗೆ ರಾಷ್ಟ್ರೀಕರಣವನ್ನು ಮಾಡಲಾಯಿತು. ನೆಕ್ಸ್ಟು 1971ರಲ್ಲಿ ಮತ್ತೆ ಯುದ್ಧ ಆಗುತ್ತೆ ಪಾಕ್ನೊಂದಿಗೆ ಮತ್ತೆ ಯುದ್ಧ ಆಗುತ್ತೆ ಬಾಂಗ್ಲಾದೇಶಕ್ಕೋಸ್ಕರ. ಸೊ ಈ ಸಂದರ್ಭದಲ್ಲಿ ಬಾಂಗ್ಲಾದೇಶ್ ಉದಯವಾಗುತ್ತೆ. ನೆಕ್ಸ್ಟು 1974ರಲ್ಲಿ ಏನಾಗುತ್ತೆ ಅಂದರೆ ಪೋಖ್ರಾನ್ ಅಣು ಪರೀಕ್ಷೆ ನಡೆಯುತ್ತೆ. 1974 ಮೇ 18ರಂದು ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆ ನಡೆಯುತ್ತೆ, ಯಶಸ್ವಿ ಕೂಡ ಆಗುತ್ತೆ. ಸ್ಮೈಲಿಂಗ್ ಬುದ್ಧ ಅಂತ ಕರೀತಾರೆ, ಸ್ಮೈಲಿಂಗ್ ಬುದ್ಧ ಅಂತ ಕರೀತಾರೆ. ಅಣು ಪರೀಕ್ಷೆ ಯಶಸ್ವಿಯಾಗಿರೋದ್ರಿಂದ ಭಾರತದ ಮೇಲೆ ಏನಾಗುತ್ತೆ, ಅನೇಕ ರಿಸ್ಟ್ರಿಕ್ಷನ್ಸ್ಗಳನ್ನು ಅಮೆರಿಕ ಮತ್ತು ವಿಶ್ವಸಂಸ್ಥೆಯ ಅನೇಕ ರಾಷ್ಟ್ರಗಳು ಹಾಕ್ತವೆ. ಇದು ಇಂಪಾರ್ಟೆಂಟು. 4ನೇ ಪಂಚವಾರ್ಷಿಕ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ, ಒಂದು ಅಣು ಪರೀಕ್ಷೆ ನಡೆಯುತ್ತೆ, ಇನ್ನೊಂದು 14 ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುತ್ತೆ. ಇದು ಯಾರ ಮಾದರಿಯನ್ನು ಹೊಂದಿದೆ ಅಂತಂದರೆ ಗಾಡ್ಗಿಲ್ ಮಾದರಿಯನ್ನು ಇದು ಅನುಸರಿಸಿದೆ. ಇದು 4ನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಅಂಶಗಳು. ನೆಕ್ಸ್ಟು 5ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. 5ನೇ ಪಂಚವಾರ್ಷಿಕ ಯೋಜನೆ. ಈ ಯೋಜನೆಯ ಅವಧಿ ನೋಡೋಣ. 1974ರಿಂದ 78. ಇದರ ಮುಖ್ಯ ಉದ್ದೇಶ ಏನಾಗಿತ್ತು? ಇದು ಯಾವುದೇ ಮಾದರಿನ ಅನುಸರಿಸೋದಿಲ್ಲ. ಪ್ರಮುಖವಾಗಿ ಉದ್ದೇಶ ಏನಿದೆ, ಎಕ್ಸಾಮ್ಸ್ ಕೇಳಿರ್ತಕ್ಕಂಥದ್ದು ಉದ್ದೇಶ ಕೇಳಿದರೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಅನೇಕ ಜನ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಫಾರ್ ಎಕ್ಸಾಂಪಲ್ ಅಶೋಕ್ ಅಂತ ಒಬ್ಬರು ಬರ್ತಾರೆ, ಅವ್ರು ಸಹಾಯವನ್ನು ಮಾಡ್ತಾರೆ. ಬಟ್ ಅಷ್ಟೊಂದು ಇಂಪಾರ್ಟೆನ್ಸನ್ನು ಈ ಎಕ್ಸಾಮ್ ದೃಷ್ಟಿಯಿಂದ ಇವೆಲ್ಲ ಫಸ್ಟ್ 3 ಏನಿದೆ ಅಲ್ವಾ, ಅದು ಇಂಪಾರ್ಟೆಂಟು. ಫಸ್ಟ್ 4. ಸೊ 5ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಉದ್ದೇಶ ಏನದಂತ ಕೇಳಿದರೆ ಬಡತನ ನಿರ್ಮೂಲನೆ ಇದರ ಪ್ರಥಮ ಆದ್ಯತೆ ಆಯಿತು. ಮತ್ತು ಸಾಮಾಜಿಕ ನ್ಯಾಯ ಸ್ಥಾಪನೆ ಇದರ ಪ್ರಮುಖ ಅಂಶವಾಗಿತ್ತು. 5ನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಅಂಶವಾಗಿತ್ತು. ಇಲ್ಲಾಗಿರ್ತಕ್ಕಂಥ ಬದಲಾವಣೆಗಳು ಏನಂತಂದರೆ 1975ರಲ್ಲಿ ಪ್ರಥಮ ಪ್ರಾದೇಶಿಕ ಇದು ಪ್ರಥಮ ಅಂತಾನೆ ಅದರ ಹೆಸರು. ಇದು ಪ್ರಥಮ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್. 2 ಸಲ ಇದೆ ಹೆಸರಿದೆ, ಚೆನ್ನಾಗಿದೆ. ಪ್ರಥಮ ಅಂತಕ್ಕಂಥ ಹೆಸರಿನಲ್ಲಿ ಪ್ರಥಮ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಆಯಿತು. ಗ್ರಾಮೀಣ ಬ್ಯಾಂಕ್, ಅದಕ್ಕೆ ನಾವು ರೀಜನಲ್ ರೂರಲ್ ಬ್ಯಾಂಕ್ ಅಂತ ಕರಿತೀವಿ. ಪ್ರೆಸೆಂಟ್ಲಿ ಭಾರತದಲ್ಲಿ 57 ರೀಜನಲ್ ರೂರಲ್ ಬ್ಯಾಂಕ್ಗಳಿದ್ದಾವೆ. ಇದು ನರಸಿಂಹನ್ ಸಮಿತಿ ಶಿಫಾರಸಿನನ್ವಯ ಈ RRBಗಳನ್ನು ಸ್ಥಾಪನೆ ಮಾಡ್ತಾರೆ. ಪ್ರಥಮ RRB ಹೆಸರೇ ಫಸ್ಟ್ RRB ಇನ್ ಇಂಡಿಯಾ ಈಸ್ ಪ್ರಥಮ ಗ್ರಾಮೀಣ ಬ್ಯಾಂಕ್ ಅಂತೇಳಿ ನಾವು ಆಲ್ರೆಡಿ ನೋಡಿದ್ವಿ ಇದ್ರ ಬಗ್ಗೆ. ಸೊ ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಏನಾಯಿತು 5ನೇ ಪಂಚವಾರ್ಷಿಕ ಯೋಜನೆ ಅಂತಂದರೆ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದರು. 20 ಅಂಶಗಳ ಕಾರ್ಯಕ್ರಮ. ಇದರಲ್ಲೇ ನಮಗೆ ಗರೀಬಿ ಹಟಾವೋ, ಸುಮಾರು ಎಕ್ಸಾಮ್ಸಲ್ಲಿ ಕೇಳಿದ್ದು ಗರೀಬಿ ಹಟಾವೋ ಯೋಜನೆ ಜಾರಿಗೆ ಬಂದಿದ್ದು ಕೂಡ ಇದರಲ್ಲೇ. ಇನ್ನು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ, ಜೀತ ಪದ್ಧತಿ ನಿರ್ಮೂಲನೆ 1976ರಲ್ಲಿ ಇದು ಜಾರಿಗೆ ಬರುತ್ತೆ. ಸಂವಿಧಾನಕ್ಕೆ ಬಹುದೊಡ್ಡ ತಿದ್ದುಪಡಿಯನ್ನು ಮಾಡ್ತಾರೆ 1972ರಲ್ಲಿ. ನಿಮಗೆ ಗೊತ್ತಿರಲಿ 42ನೇ ತಿದ್ದುಪಡಿ ಇದು ಆಗಿದ್ದು ಕೂಡ 5ನೇ ಪಂಚವಾರ್ಷಿಕ ಯೋಜನೆಯಲ್ಲೇ. ನೆಕ್ಸ್ಟು ಜೀತ ಪದ್ಧತಿ ಅಂದಾಗೆ ಸಮಾನ ವೇತನ ಕಾಯ್ದೆ ಕೂಡ ಇದೇ ಸಂದರ್ಭದಲ್ಲಿ ಜಾರಿಗೆ ಬರುತ್ತೆ. ಸಮಾನ ವೇತನ ಕಾಯ್ದೆ ಕೂಡ ಇದೇ ಸಂದರ್ಭದಲ್ಲಿ ಜಾರಿಗೆ ಬರುತ್ತೆ. ಇನ್ನು ಉಳುವವನೇ ಭೂಮಿಯ ಒಡೆಯ ಇವೆಲ್ಲವೂ 1976ರಲ್ಲಿ ಕಾಯ್ದೆಗಳು ಜಾರಿಗೆ ಬರ್ತವೆ. ಗರೀಬಿ ಹಟಾವೋ ಇಂಪಾರ್ಟೆಂಟ್. ಇದು ಗರೀಬಿ ಹಟಾವೋ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಇದನ್ನು ಮತ್ತೆ ಕೇಳಿದ್ದೇನೆ. 20 ಅಂಶಗಳ ಕಾರ್ಯಕ್ರಮ ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮ ಅಂತಲೂ ಕೂಡ ಕರೀತಾರೆ. ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮ. ಸೊ ಫಸ್ಟಿಂದ ನೋಡೋಣ. 5ನೇ ಪಂಚವಾರ್ಷಿಕ ಯೋಜನೆ ವೆರಿ ಇಂಪಾರ್ಟೆಂಟು. ಅವಧಿ 1974ರಿಂದ 78. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ
ಬಡತನ ನಿರ್ಮೂಲನೆ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಪನೆ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಪವರ್ಟಿ ಎಲಿಮಿನೇಷನ್ ಇದರ ಮುಖ್ಯ ಉದ್ದೇಶವಾಗಿತ್ತು. ಫಸ್ಟ್ RRB ಸ್ಥಾಪನೆ ಆಗುತ್ತೆ. ಇದೇ ಸಮಿತಿಯ ಶಿಫಾರಸಿನನ್ವಯ, ಆ ಸಮಿತಿ ಹೆಸರು ಅಂದರೆ ನರಸಿಂಹನ್ ಸಮಿತಿ ಶಿಫಾರಸಿನನ್ವಯ ಪ್ರಥಮ ಬಾರಿಗೆ ರೀಜನಲ್ ರೂರಲ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. 20 ಅಂಶಗಳ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇದರಲ್ಲಿ ಗರಿಬಿ ಹಠಾವ್, ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮ ಅಂತ ನಾವು ಕರಿತೀವಿ, ಜೀತ ಪದ್ಧತಿ, ಸಮಾನ ವೇತನ ಸಮಾನ ಕಾಯ್ದೆ ಮತ್ತು ಉಳುವವನೇ ಒಡೆ ಎಂಬ ಅನೇಕ ಕಾಯ್ದೆಗಳು ಈ ಸಂದರ್ಭದಲ್ಲಿ ಹೊರಗೆ ಬರ್ತವೆ. 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂಪಾರ್ಟೆಂಟ್ ಎಕ್ಸಾಮ್ ಪ್ರಾಸ್ಪೆಕ್ಟ್ ದೃಷ್ಟಿಯಿಂದ ಇದು ರೈಟ್. ಕನಿಷ್ಠ ಅಗತ್ಯತೆ, ಗರಿಬಿ ಹಠಾವ್ ಇವೆಲ್ಲವನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. ನೆಕ್ಸ್ಟು 6ನೇ ಪಂಚವಾರ್ಷಿಕ ಯೋಜನೆ. 6ನೇ ಪಂಚವಾರ್ಷಿಕ ಯೋಜನೆ. ಈ 6ನೇ ಪಂಚವಾರ್ಷಿಕ ಯೋಜನೆಯನ್ನು 1980ರಿಂದ 85ರ ಮಧ್ಯದಲ್ಲಿ ಜಾರಿಗೆಯನ್ನು ತರಲಾಯಿತು. ಸೊ ಇದು ಇಂದಿರಾ ಗಾಂಧಿಯವರ ಕಾಲದಲ್ಲಿ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಗ್ರಾಮೀಣಾಭಿವೃದ್ಧಿ. ಉದ್ದೇಶ ಗ್ರಾಮೀಣ ಅಭಿವೃದ್ಧಿ, ಗ್ರಾಮೀಣ ಅಭಿವೃದ್ಧಿ ಇದರ ಮುಖ್ಯ ಉದ್ದೇಶವಾಗಿತ್ತು. ಇಲ್ಲಿ ಏನೇನು ಸ್ಥಾಪನೆ ಆಗುತ್ತೆ ಅಂದರೆ ನಬಾರ್ಡ್ ಎಕ್ಸಿಮ್, ನಬಾರ್ಡ್ ಬ್ಯಾಂಕ್, ಎಕ್ಸಿಮ್ ಬ್ಯಾಂಕ್, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬ್ಯಾಂಕ್. ಎಕ್ಸಿಮ್ ಅಂದರೆ ಉಲ್ಟಾ ಇದೆ, ಇದು ಫಸ್ಟ್ ಇಂಪೋರ್ಟ್ ಬರುತ್ತೆ ಆಮೇಲೆ ಎಕ್ಸ್ಪೋರ್ಟ್ ಬರುತ್ತೆ. ಸೊ ಎಕ್ಸಿಮ್ ಬ್ಯಾಂಕ್, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬ್ಯಾಂಕ್, ನಬಾರ್ಡ್ ಬ್ಯಾಂಕ್. ಸೊ ನಬಾರ್ಡ್ ಬಗ್ಗೆ ಸಮಾಸದಲ್ಲಿ ಕೇಳಿದರೆ NABARD. ಸೊ 6 ಅಕ್ಷರ ಇದ್ದಾವೆ. 6ನೇ ಪಂಚವಾರ್ಷಿಕ ಯೋಜನೆ ಅಂತ ನೆನ್ಪಿಟ್ಕೊಳ್ಳಿ. ಇಂಪೋರ್ಟ್ ಎಕ್ಸ್ಪೋರ್ಟ್, ರೈಟ್. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟು ಇಲ್ಲಿ ಎರಡನ್ನೇ ಸೇರಿಸ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಂಕ್ ಅಂತ ಕರೀತಾರೆ. ಅದಕ್ಕೆ ಇದ್ರ ಫುಲ್ ಫಾರ್ಮನ್ನು ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 6 ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಮಾಡಲಾಯಿತು. 6 ಬ್ಯಾಂಕುಗಳ ರಾಷ್ಟ್ರೀಕರಣ, 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. 200 ಕೋಟಿ ಬಂಡವಾಳ ಹೊಂದಿರುವ 6 ಬ್ಯಾಂಕುಗಳು ಈ ಸಂದರ್ಭದಲ್ಲಿ ರಾಷ್ಟ್ರೀಕರಣಗೊಂಡವು, ರೈಟ್. ಸೊ ಇಷ್ಟು ಅಂಶವನ್ನು ಕೇಳಿದರೆ ಎಕ್ಸಿಮ್ ಬ್ಯಾಂಕ್, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬ್ಯಾಂಕ್, ನಬಾರ್ಡ್ ಬ್ಯಾಂಕ್ 6 ಬ್ಯಾಂಕುಗಳ ರಾಷ್ಟ್ರೀಕರಣ ಆಗಿದ್ದು ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂದರೆ ಇದು 6ನೇ ಪಂಚವಾರ್ಷಿಕ ಯೋಜನೆ ಆಗಿದೆ, ರೈಟ್. ನಬಾರ್ಡ್ ಬ್ಯಾಂಕು ಇಂಪಾರ್ಟೆಂಟು, ಮತ್ತೆ ಕೇಳಿದರೆ ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟು, ಎಕ್ಸಿಮ್ ಬ್ಯಾಂಕ್, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬ್ಯಾಂಕ್ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ದು ಇಂದಿರಾ ಗಾಂಧಿಯವರೇ. 2 ಬ್ಯಾಂಕುಗಳ ರಾಷ್ಟ್ರೀಕರಣ ಆಗಿದ್ದು ಕೂಡ ಅವರ ಅವಧಿಯಲ್ಲೇ. ಈ 6 ಬ್ಯಾಂಕು 2ನೇ ಹಂತದಲ್ಲಿ ರಾಷ್ಟ್ರೀಕರಣ ಆಗ್ತವೆ. 1ನೇ ಹಂತದಲ್ಲಿ 14 ಬ್ಯಾಂಕುಗಳು ರಾಷ್ಟ್ರೀಕರಣ ಆಗಿದ್ದು 1969ರಲ್ಲಿ 50 ಕೋಟಿ ಬಂಡವಾಳ ಹೊಂದಿದ್ದು. ನೆಕ್ಸ್ಟ್ ಇದನ್ನು 200 ಕೋಟಿಗೆ ಏರಿಸ್ತಾರೆ. ಒಟ್ಟು 6 ಬ್ಯಾಂಕುಗಳು ರಾಷ್ಟ್ರೀಕರಣ ಆಗುತ್ತೆ. ಫಸ್ಟು ಆರ್ಡಿನೆನ್ಸನ್ನು ಹೊರಡಿಸ್ತಾರೆ. ಆರ್ಡಿನೆನ್ಸ್ ಅಂದರೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಇದನ್ನು UPSC ಕೇಳಿದ್ದಾರೆ. 1949ರಲ್ಲಿ ಬ್ಯಾಂಕುಗಳು ರಾಷ್ಟ್ರೀಕರಣ ಮಾಡಿದ್ದು ಯಾವ ಒಂದು ಕಾಯ್ದೆ ಮೂಲಕ ಅಂತ ಕೇಳಿದರೆ ಆರ್ಡಿನೆನ್ಸ್ ಆ್ಯಕ್ಟ್ ಅಂತ ಬರುತ್ತೆ. ಸುಗ್ರೀವಾಜ್ಞೆ ಹೊರಡಿಸೋದ್ರ ಮೂಲಕವಾಗಿ ಆಗ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಗುತ್ತೆ, ರೈಟ್. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು 7ನೇ ಪಂಚವಾರ್ಷಿಕ ಯೋಜನೆ. 7ನೇ ಪಂಚವಾರ್ಷಿಕ ಯೋಜನೆ. 7ನೇ ಪಂಚವಾರ್ಷಿಕ ಯೋಜನೆ ಇದರ ಅವಧಿ 1985ರಿಂದ 90, ರೈಟ್. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ 2ನೇ ಪಂಚವಾರ್ಷಿಕ ಯೋಜನೆ ಮುಖ್ಯ ಉದ್ದೇಶ ಆಹಾರ ಧಾನ್ಯಗಳನ್ನು ಬೆಳೆಯೋದು. ಆಹಾರ ಧಾನ್ಯಗಳನ್ನು ಬೆಳೆಯೋದು ಇದರ ಮುಖ್ಯ ಉದ್ದೇಶವಾಗಿತ್ತು. ಇದು 7ನೇ ಪಂಚವಾರ್ಷಿಕ ಯೋಜನೆ. ಈ ಯೋಜನೆಯಲ್ಲಿರ್ತಕ್ಕಂತಹ ಪ್ರಮುಖ ಅಂಶಗಳು ಅಂದರೆ ಸೆಬಿ ಸ್ಥಾಪನೆ ಆಗುತ್ತೆ 1988ರಲ್ಲಿ. ಸೆಬಿ ಸ್ಥಾಪನೆ ಆಗುತ್ತೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ 1988ರಲ್ಲಿ. ನೆಕ್ಸ್ಟು ಗೋಲ್ಡನ್ ಹ್ಯಾಂಡ್ ಶೇಕ್ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಗೋಲ್ಡನ್ ಹ್ಯಾಂಡ್ ಶೇಕ್ ನಿಮಗೆಲ್ಲ ಗೊತ್ತಿದೆ. 1985ರಲ್ಲಿ ಪೋಸ್ಟ್ ಮತ್ತು ಟೆಲಿಕಾಮನ್ನು ಡಿವೈಡ್ ಮಾಡ್ತಾರೆ. ಪೋಸ್ಟ್ ಆ್ಯಂಡ್ ಟೆಲಿಕಾಮ್ 1985ರಲ್ಲಿ ಇವೆರಡೂ ಡಿವೈಡ್ ಆಗ್ತವೆ. ಟೆಲಿಕಾಮ್ ಸೆಕ್ಟರ್ ತುಂಬ ಪ್ರಾಫಿಟ್ ಇರುತ್ತೆ. ಸೊ ಪೋಸ್ಟಿಂದ ಅದು ಭಾಗವಾಗಿ ಹೊರಗಡೆ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂತಹ ಟೆಲಿಕಾಮ್ ಸೆಕ್ಟರಲ್ಲಿ ಏನು ಜನ ಇರ್ತಾರಲ್ವ, ಅವರನ್ನು ಹಿಂದೆ ತುಂಬ ಕೆಲಸ ನಿರ್ವಹಿಸಿರ್ತಾರೆ. ಅವರಿಗೆ ವಾಲಂಟರಿ ರಿಟೈರ್ಮೆಂಟ್ ಆಗಿ ಅಂಥೇಳಿ ಈ ಗೋಲ್ಡನ್ ಹ್ಯಾಂಡ್ಶೇಕ್ ಕಾರ್ಯಕ್ರಮ ಜಾರಿಗೆ ತರ್ತಾರೆ. ಇದು ನಿವೃತ್ತಿ ಹೊಂದಲು ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಯೋಜನೆ ಆಗಿತ್ತು. ಇದನ್ನು ಬ್ಯಾಂಕಿಂಗ್ ಎಕ್ಸಾಮ್ಗೆ ಕೇಳ್ತಾನೆ. ಗೋಲ್ಡನ್ ಹ್ಯಾಂಡ್ಶೇಕ್ ಕಾರ್ಯಕ್ರಮ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿತ್ತು ಅಂದರೆ
ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗೋಲ್ಡನ್ ಹ್ಯಾಂಡ್ಶೇಕ್ ಕಾರ್ಯಕ್ರಮ ಜಾರಿಗೆ ಬಂದಿತ್ತು. ನೆಕ್ಸ್ಟು ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂದಿದ್ದು ಕೂಡ ಆವಾಗಲೇ. ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ಕೂಡ ಜಾರಿಗೆ ಬಂದಿದ್ದು ಯಾವಾಗಂತಂದರೆ 1986ರಲ್ಲಿ ಇದೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂದಿತ್ತು. ನೆಕ್ಸ್ಟು ವರದಕ್ಷಿಣೆ ನಿಷೇಧ ಕಾಯ್ದೆ ಅಮೆಂಡ್ ಮಾಡಿದ್ದು ಇವಾಗಲೇ. ವರದಕ್ಷಿಣೆ ನಿಷೇಧ ಕಾಯ್ದೆಗೆ ಅಮೆಂಡ್ಮೆಂಟ್ ಆಗಿದೆ ಯಾವಾಗಂತಂದರೆ 1986ರಲ್ಲಿ. ಇದು ಜಾರಿಗೆ ಬಂದಿದ್ದು 1961ರಲ್ಲಿ, ರೈಟ್. ಸೊ ಎರಡನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರುತ್ತೆ, ಬಟ್ ಅದರಲ್ಲಿ ಮೆನ್ಷನ್ ಆಗಿರಲ್ಲ ಇದು. ನೆಕ್ಸ್ಟ್ ಇದನ್ನು ಪಂಚವಾರ್ಷಿಕ ಯೋಜನೆ ಹೊರತುಪಡಿಸಿ ಜಾರಿಗೆ ತರ್ತಾರೆ, ಬಟ್ ಪರ್ಟಿಕ್ಯುಲರ್ ಆಗಿ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಲ್ಲಿ ಅಮೆಂಡ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಥಾಪನೆ ಆಗಿದ್ದು ನ್ಯೂ ಎಕನಾಮಿಕ್ ಪಾಲಿಸಿ ಅನ್ನೋ ಸ್ಟಾರ್ಟ್ ಆಗುತ್ತೆ. ನೂತನ ಆರ್ಥಿಕ ನೀತಿಯನ್ನು ಈ ಯೋಜನೆಯಲ್ಲಿ ಜಾರಿಗೆ ತರ್ತಾರೆ. ನೆಕ್ಸ್ಟು ನ್ಯೂ ಎಕನಾಮಿಕ್ ಅಲ್ಲ, ನೂತನ ಶಿಕ್ಷಣ ನೀತಿ. ಒಂದು ಕರೆಕ್ಷನ್ ಮಾಡ್ಕೊಳ್ಳಿ. ನೂತನ ಶಿಕ್ಷಣ ನೀತಿ 1986ರಲ್ಲಿ ಜಾರಿಗೆಯನ್ನು ತರಲಾಗುತ್ತೆ ಇದೇ ಪಂಚವಾರ್ಷಿಕ ಯೋಜನೆಯಲ್ಲಿ, ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಇದನ್ನು ಮತ್ತೆ ಕೇಳಿದಾನೆ. ನ್ಯೂ ಎಜುಕೇಷನ್ ಪಾಲಿಸಿ, ನೂತನ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಕೂಡ ಕರೀತಾರೆ. ಇದು ಜಾರಿಗೆ ಬಂದಿದ್ದು 1986ರಲ್ಲಿ. ಫಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಸೆಬಿ ಮತ್ತು NHA, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಗೋಲ್ಡನ್ ಹ್ಯಾಂಡ್ಶೇಕ್ ಆಲ್ರೆಡಿ ಒಂದ್ಸಲಿ ಬ್ಯಾಂಕಿಗೆ ಕೇಳಿದ್ದಾನೆ. ಇನ್ನು ಬಾಲಕಾರ್ಮಿಕ ಮತ್ತು ವರದಕ್ಷಿಣೆ ನಿಷೇಧ, ಇದು ಅಮೆಂಡ್ಮೆಂಟ್ ಆಗುತ್ತೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಕೂಡ ಕೇಳಿದ್ದಾರೆ. ನ್ಯೂ ಎಜುಕೇಷನ್ ಪಾಲಿಸಿ, ನೂತನ ಶಿಕ್ಷಣ ನೀತಿ ಪ್ರಾರಂಭ ಆಗುತ್ತೆ 1986ರಲ್ಲಿ. ಇದು ಕೂಡ ಇಂಪಾರ್ಟೆಂಟ್, ನೂತನ ಶಿಕ್ಷಣ ನೀತಿ, ರೈಟ್. ನೆಕ್ಸ್ಟು ಇದ್ರ ಜೊತೆಗೆ ಹೊಸದಾಗಿ ಒಂದು ಸಚಿವಾಲಯ ಪ್ರಾರಂಭವಾಗುತ್ತೆ. ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಮಾನವ ಸಂಪನ್ಮೂಲ ಅಭಿವೃದ್ಧಿಪಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ MHRD ಸ್ಥಾಪನೆ ಆಗುತ್ತೆ 1985ರಲ್ಲಿ. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸ್ಥಾಪನೆ ಆಗಿದ್ದು 1985ರ ಕಾಯ್ದೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ ಆಗುತ್ತೆ 1985ರಲ್ಲಿ. ಈ ಸಚಿವಾಲಯವನ್ನು ಕೂಡ ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳಿದರೆ, ಸೊ ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಷ್ಟು ಅಂಶಗಳು ನಮಗೆ ಬರುತ್ತವೆ, ರೈಟ್. ಒಂದೇದು ಸಬಿ, NHA, ಗೋಲ್ಡನ್ ಹ್ಯಾಂಡ್ಶೇಕ್, ನ್ಯೂ ಎಜುಕೇಷನ್ ಪಾಲಿಸಿ ಮತ್ತು MHRD, ಇವಿಷ್ಟು ಇಂಪಾರ್ಟೆಂಟ್ ಆಗಿದ್ದಾವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 8ನೇ ಪಂಚವಾರ್ಷಿಕ ಯೋಜನೆ. 8ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯನ್ನು ನೋಡೋಣ. 1992ರಿಂದ 97. ಸೊ ಇಲ್ಲಿ 2 ವರ್ಷ ಗ್ಯಾಪ್ ಇದೆ. 1990ರಿಂದ 91, 92 ಅವಧಿಯಲ್ಲಿ ಗ್ಯಾಪನ್ನು ಕಾಣ್ತೀವಿ. ನಾವು ಆಲ್ರೆಡಿ ನೋಡಿದ್ವಿ, ಇದು ಎಕನಾಮಿಕ್ಸ್ ರೀಸನಿಂದ ಇಲ್ಲಿ ಗ್ಯಾಪನ್ನು ಬಿಡಲಾಯಿತು. ಇದಕ್ಕೂ ಕೂಡ ಯೋಜನಾ ರಜಾ ಅವಧಿ ಕಾಲ ಅಂತ ಹೇಳಿ ಕರೀತಾರೆ. ಸೊ ಉದ್ದೇಶ ಏನಾಗಿದೆ ಅನ್ನೋದನ್ನು ಸುಮಾರು ಸಲ ಎಕ್ಸಾಮ್ ಕೇಳಿದ್ದಾರೆ. ಮಾನವಾಭಿವೃದ್ಧಿ ಇದರ ಪ್ರಮುಖ ಉದ್ದೇಶವಾಗಿತ್ತು. ಮಾನವಾಭಿವೃದ್ಧಿ ಇದರ ಪ್ರಮುಖ ಉದ್ದೇಶ ಆಗಿತ್ತು. ಮಾನವಾಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟು ಇದರ ಪ್ರಮುಖ ಉದ್ದೇಶವಾಗಿತ್ತು. ಮತ್ತು ಖಾಸಗೀಕರಣ, ಈ ಅಂಶವನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿದೆ, 1990ರಲ್ಲಿ ನೂತನ ಆರ್ಥಿಕ ನೀತಿಗಳನ್ನು ಜಾರಿಗೆ ತರಲಾಯಿತು. ನ್ಯೂ ಎಕನಾಮಿಕ್ ರಿಫಾರ್ಮ್ಸ್, ನೂತನ ಆರ್ಥಿಕ ಸುಧಾರಣೆಗಳು. 1991 ಜುಲೈನಲ್ಲಿ ಇವೆಲ್ಲವೂ ಜಾರಿಗೆ ಬರ್ತವೆ. ನೆಕ್ಸ್ಟ್ ಇಯರೇ, ಒಂದು ವರ್ಷವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಈ ನೂತನ ಆರ್ಥಿಕ ಸುಧಾರಣೆಗಳನ್ನು ಏನು ಮಾಡ್ತಾರೆ ಅಂದರೆ ಅಳವಡಿಸ್ಕೊಳ್ತಾರೆ. ಖಾಸಗೀಕರಣ ಅನ್ನೋದನ್ನು ಪ್ರಮುಖವಾಗಿ ಇಲ್ಲಿ ಹೈಲೈಟನ್ನು ಮಾಡ್ತಾರೆ. ಸೊ ನ್ಯೂ ಎಕನಾಮಿಕ್ ರಿಫಾರ್ಮ್ಸ್ ಜಾರಿಗೆ ಬಂದಿದ್ದು 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಇದರಲ್ಲಿ ಖಾಸಗೀಕರಣಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಯಿತು. LPG ಅಂತ ನಿಮ್ಗೆ ಗೊತ್ತಿದೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಇದನ್ನು ಬರ್ಕೋಬೋದು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಇದಕ್ಕೆ ನಾವು LPG ಅಂತ ಕರಿತೀವಿ. ಈ ನೂತನ ಆರ್ಥಿಕ ಸುಧಾರಣೆಗಳಲ್ಲಿ ಇವುಗಳನ್ನು ಒಳಗೊಳ್ಳಲಾಗುತ್ತೆ. ಇವುಗಳಿಗೆ ಅತಿ ಹೆಚ್ಚಿನ ಆದ್ಯತೆ ನೀಡಿದ ಒಂದು ಯೋಜನೆ ಯಾವುದು ಅಂತಂದರೆ 8ನೇ ಪಂಚವಾರ್ಷಿಕ ಯೋಜನೆ. 1991ರಲ್ಲಿ ನೂತನ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದರು ಜುಲೈ ತಿಂಗಳಲ್ಲಿ. ಬಟ್ ಅವುಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡಿರ್ತಕ್ಕಂಥ ಯೋಜನೆ ಯಾವುದು ಅಂತಂದರೆ 8ನೇ ಪಂಚವಾರ್ಷಿಕ ಯೋಜನೆ, ರೈಟ್. ಈ ಡೇಟನ್ನು ಕೂಡ ಕೇಳಿದರೆ 1991 ಜುಲೈನಲ್ಲಿ ಇವು ಜಾರಿಗೆ ಬರ್ತವೆ. ನೆಕ್ಸ್ಟು
ಸಿಡ್ಬಿ ಸ್ಥಾಪನೆ ಆಗುತ್ತೆ. ಇನ್ನು ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ನಾವು ಅಧ್ಯಯನ ಮಾಡುವಾಗ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಡ್ಬಿ ಇದು ಸ್ಥಾಪನೆ ಆಗುತ್ತೆ 1990ರಲ್ಲಿ. ಇದಕ್ಕೆ ಒಂದು ಶಾಸನಾತ್ಮಕ ಸ್ಥಾನವನ್ನು ಒದಗಿಸಿಕೊಟ್ಟಿದ್ದು 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದಕ್ಕೆ ಫಂಡನ್ನು ಒದಗಿಸಿಕೊಡ್ತಾರೆ. ರೈಟ್, ಇದು ಕೂಡ ಇಂಪಾರ್ಟೆಂಟು, ಸಿಡ್ಬಿಗೆ ಆಧಾರ ಒದಗಿಸ್ತಕ್ಕಂಥದ್ದು. ನೆಕ್ಸ್ಟ್, ಭಾರತ ಇದೇ ಸಂದರ್ಭದಲ್ಲಿ WTO ಸದಸ್ಯತ್ವ ಹೊಂದುತ್ತದೆ. ಯಾಕೆ? ಖಾಸಗೀಕರಣಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಡ್ತಲಾಗುತ್ತದೆ. ನೆಕ್ಸ್ಟು 1995ರಲ್ಲಿ ಭಾರತ ಏನು ಮಾಡುತ್ತೆ, WTO ಸದಸ್ಯತ್ವವನ್ನು ಹೊಂದುತ್ತದೆ. ಇನ್ನು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಪ್ರಥಮ ಬಾರಿಗೆ ಜಾರಿಗೆ ಬಂದಿದ್ದು ಇದೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಪೋಲಿಯೋ ಕಾರ್ಯಕ್ರಮ ವೈರಸ್ ಮೂಲಕ ಹರಡತಕ್ಕಂಥದ್ದು, ಇದನ್ನು ತೆಗೆದೋಕೆ ಪೋಲಿಯೋ ಕಾರ್ಯಕ್ರಮ ಜಾರಿಗೆ ಬರುತ್ತೆ 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಇದನ್ನು ಕೂಡ ಎಕ್ಸಾಮ್ ಕೇಳಿದ್ದಾನೆ. ಇದು ಜಾರಿಗೆ ಬಂದಿದ್ದು ಪೋಲಿಯೋ ಕಾರ್ಯಕ್ರಮ 1995ರಲ್ಲಿ. ರೈಟ್. ಸೊ ನೆಕ್ಸ್ಟು ಪ್ರಥಮ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಂಡನೆಯಾಗಿದ್ದು ಕೂಡ ಇದೇ ಸಂದರ್ಭದಲ್ಲಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಥಮ ಬಾರಿಗೆ ಭಾರತದಲ್ಲಿ ಮಂಡನೆಯಾಗಿದ್ದು, ಭಾರತದಕ್ಕೆ ಸೇರಿಕೊಂಡಿದ್ದು ಕೂಡ ಪ್ರಥಮ HDI ಮಾನವ ಅಭಿವೃದ್ಧಿ ಸೂಚ್ಯಂಕ. ಮಾನವ ಅಭಿವೃದ್ಧಿ ಸೂಚ್ಯಂಕ, ರೈಟ್, ಮಾನವ ಅಭಿವೃದ್ಧಿ ಸೂಚ್ಯಂಕ ಸ್ಥಾಪನೆಯಾಗಿದ್ದು ಕೂಡ ಇದೇ ಅವಧಿಯಲ್ಲಿ. ಇದು 8ನೇ ಪಂಚವಾರ್ಷಿಕ ಯೋಜನೆ. ಇಷ್ಟು ಅಂಶಗಳನ್ನು ಏನು ಮಾಡಿದ್ದೇನೆ ಅಂತಂದರೆ 8ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ. ರೈಟ್. ಸೊ ಇದು 8 ಪಂಚವಾರ್ಷಿಕ ಯೋಜನೆಗಾಯಿತು. ಇನ್ನೂ 2 ಪಂಚವಾರ್ಷಿಕಗಳಿದ್ದಾವೆ. ಸೊ ವಿಲ್ ಫಿನಿಶ್ ದೆಮ್ ಆಲ್ಸೋ. ರೈಟ್. 8 ಪಂಚವಾರ್ಷಿಕ ಯೋಜನೆ ಆಯಿತು. 9ನೇ ಪಂಚವಾರ್ಷಿಕ ಯೋಜನೆ. 9ನೇ ಪಂಚವಾರ್ಷಿಕ ಯೋಜನೆ ಪಂಚವಾರ್ಷಿಕ ಯೋಜನೆ. ಸೊ ಇದರ ಅವಧಿ ನೋಡೋಣ. ಅವಧಿ ಅಷ್ಟೇ ಇಂಪಾರ್ಟೆಂಟು, ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ. 92 to 97. ಸೊ ಇವೆಲ್ಲರಿಗೂ ಒಂದು ಲಿಂಕ್ ಇದೆ. ಆ ಲಿಂಕನ್ನು ನೀವು ಬೈಟ್ ಮಾಡಬೇಕು ಅಷ್ಟೇ. ಸಿಂಪಲ್ ಆಗಿ ಆ ಲಿಂಕನ್ನು ನೀವೇನು ಮಾಡ್ಕೋಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಸೊ 9ನೇ ಪಂಚವಾರ್ಷಿಕ ಯೋಜನೆ, ಇದರ ಉದ್ದೇಶ ಏನಾಗಿತ್ತು? ಇದರ ಉದ್ದೇಶ ಸಾಮಾಜಿಕ ನ್ಯಾಯ ಇದರ ಮುಖ್ಯ ಉದ್ದೇಶವಾಗಿತ್ತು. ಸಾಮಾಜಿಕ ನ್ಯಾಯ 9ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು. ಜೊತೆಗೆ ಸಮಾನತೆ, ಇಕ್ವಾಲಿಟಿ ಅಂತಕ್ಕಂಥ ವರ್ಡನ್ನು ಪ್ರಪ್ರಥಮ ಬಾರಿಗೆ 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಳಕೆಯನ್ನು ಮಾಡಲಾಗುತ್ತದೆ. ರೈಟ್. ಈ ಯೋಜನೆಯಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಾರಿಗೆ ತರ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಈ ಸಂಪರ್ಕವನ್ನು, ರಸ್ತೆ ಸಂಪರ್ಕವನ್ನು ಒದಗಿಸಿಕೊಡಬೇಕು ಅಂತೇಳಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಇನ್ನೊಂದು ಸುವರ್ಣ ಚತುಷ್ಕೋನ ಯೋಜನೆ. ಸುವರ್ಣ ಚತುಷ್ಕೋನ ಯೋಜನೆ. ಸುವರ್ಣ ಚತುಷ್ಕೋನ ಯೋಜನೆ ಕೂಡ ಇದೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬರುತ್ತೆ 2001ರಲ್ಲಿ. ರೈಟ್. ಭಾರತದ ಪ್ರಮುಖ 4 ನಗರಗಳನ್ನು ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ. ರೈಟ್. ಸುವರ್ಣ ಚತುಷ್ಕೋನ, ಗೋಲ್ಡನ್ ಕ್ವಾಡ್ರಿಲೇಟರಲ್ ಅಂತ ಕರಿತೀವಿ. ಸುವರ್ಣ ಚತುಷ್ಕೋನ ಕ್ವಾಡ್ ಅಂದರೆ 4. ರೈಟ್. ಅದಕ್ಕೋಸ್ಕರ ಈ ಕ್ವಾಡ್ನಲ್ಲಿ ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್, ಅಮೇರಿಕಾ 4 ಇದ್ದಾವೆ. ಸೊ 4 ರಾಷ್ಟ್ರಗಳ ಒಂದು ಒಕ್ಕೂಟಕ್ಕೆ ಕ್ವಾಡ್ ಅಂತ ನಾವು ಕರಿತೀವಿ. ಸುವರ್ಣ ಚತುಷ್ಕೋನ ಯೋಜನೆ, ಗೋಲ್ಡನ್ ಕ್ವಾಡ್ರಿಲೇಟರ್ ಯೋಜನೆ ಅಂತ ಕರಿತೀವಿ ಪ್ರೋಗ್ರಾಮ್. ಇದು ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈನ ಸಂಪರ್ಕಗೋಸ್ಕರವಾಗಿ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ಇದು 2001ರಲ್ಲಿ ಇಂಪಾರ್ಟೆಂಟು. ರೈಟ್. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಚತುಷ್ಕೋನ ಯೋಜನೆ. ಸುವರ್ಣ ಚತುಷ್ಕೋನ ಯೋಜನೆಯಲ್ಲಿ ಪ್ರಮುಖವಾಗಿ ಈ ಖಾಸಗಿ ಕಂಪ್ನಿಗಳಿಗೆ PPP ಮಾದರಿಯಲ್ಲಿ ಅವಕಾಶವನ್ನು ಕೊಡ್ತಾರೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಾರಿಗೆ ತರ್ತಾರೆ 2000ನೇ ಇಸ್ವಿನಲ್ಲಿ. ಇದು ಕೂಡ ಇಂಪಾರ್ಟೆಂಟು. 2005ರಲ್ಲಿ ಎಲ್ಲ ಗ್ರಾಮೀಣ ರಸ್ತೆಗಳಿಗೆ ಸಂಪರ್ಕವನ್ನು ಒದಗಿಸಿಕೊಡ್ಬೇಕು ಅನ್ನೋದು
ಇದರ ಪ್ರಥಮ ಹಂತವಾಗಿರುತ್ತೆ. ನೆಕ್ಸ್ಟು ಎಕ್ಸ್ಟೆಂಡ್ ಮಾಡ್ತಾ ಬರ್ತಾರೆ. ರೈಟ್. ಸೊ ಇಶ್ವಿ ತಪ್ಪಾಗಿದೆ, ಇಶ್ವಿನ ಕರೆಕ್ಷನ್ ಮಾಡ್ಕೊಳ್ಳಿ. 1997ರಿಂದ 2002. ರೈಟ್. ಸೊ 9ನೇ ಪಂಚವಾರ್ಷಿಕ ಯೋಜನೆ, ಅದರ್ ಪಾಯಿಂಟ್ಸ್ ಆರ್ ಕರೆಕ್ಟ್. ಸೊ ಇಶ್ವಿನ ಕರೆಕ್ಷನ್ ಮಾಡ್ಕೊಳ್ಳಿ. 8ನೇ ಪಂಚವಾರ್ಷಿಕ ಯೋಜನೆ ಬಂದಿದೆ. 9ನೇ ಪಂಚವಾರ್ಷಿಕ ಯೋಜನೆ ಇಶ್ವಿ 1997ರಿಂದ 2002. ರೈಟ್. 9ನೇ ಪಂಚವಾರ್ಷಿಕ ಸುವರ್ಣ ಚತುಷ್ಕೋನ ಯೋಜನೆ, ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಪ್ರೋಗ್ರಾಮ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇವೆರಡೇ ಜಾರಿಗೆ ಬರ್ತವೆ. ಸಮಾನತೆ ಅನ್ನೋ ವರ್ಡು ಇಲ್ಲಿ ಪ್ರಮುಖವಾಗಿ ಆದ್ಯತೆಯನ್ನು ಪಡೆಯುತ್ತೆ. ಸಮಾನತೆ ಅನ್ನೋ ವರ್ಡು ಪ್ರಮುಖವಾಗಿ ಆದ್ಯತೆಯನ್ನು ಪಡೆಯುತ್ತೆ. ಇದರ ಅವಧಿ ಯಾವುದು ಅಂತಾರೆ 1997ರಿಂದ 2002. ನಿಮಗೆಲ್ಲ ಗೊತ್ತಿದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗಿನ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ನೆಕ್ಸ್ಟು ಬಹುಮತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಆಳ್ವಿಕೆಯನ್ನು ಪೂರೈಸ್ತಾರೆ. 2000 ಇಶ್ವಿ ಇಂಪಾರ್ಟೆಂಟು. ಇವರು ಏನು ಮಾಡ್ತಾರೆ, 2005ರ ವೇಳೆಗೆ ಭಾರತದ ಎಲ್ಲ ಗ್ರಾಮೀಣ ರಸ್ತೆಗಳನ್ನು ಸಂಪರ್ಕಿಸಬೇಕು ಅಂಥೇಳಿ ಯೋಜನೆಯನ್ನು ಹಮ್ಮಿಕೊಳ್ತಾರೆ. ರೈಟ್. ಸೊ ನೆಕ್ಸ್ಟು 10ನೇ ಪಂಚವಾರ್ಷಿಕ ಯೋಜನೆ. 10ನೇ ಪಂಚವಾರ್ಷಿಕ ಯೋಜನೆ. 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಇಶ್ವಿಯನ್ನು ನೀವು ಕರೆಕ್ಷನನ್ನು ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟು. 97ರಿಂದ 2002. ನೆಕ್ಸ್ಟ್ ಬರ್ತಕ್ಕಂಥದ್ದು 10ನೇ ಪಂಚವಾರ್ಷಿಕ ಯೋಜನೆ. 10ನೇಯ ಪಂಚವಾರ್ಷಿಕ ಯೋಜನೆ. ಪಂಚವಾರ್ಷಿಕ ಯೋಜನೆ ಇದರ ಅವಧಿ ಎಷ್ಟು ಅಂದರೆ 2002ರಿಂದ ಕಂಟಿನ್ಯೂಸ್ ಆಗಿ ಇರುತ್ತೆ, ಯಾವುದೇ ಡಿಸ್ಕಂಟಿನ್ಯೂ ಆಗೋಲ್ಲ. ನೆಕ್ಸ್ಟ್ ಇದರ ಮುಖ್ಯ ಉದ್ದೇಶ ಏನಂತಂದರೆ ಸೇಮು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. ಸಾಮಾಜಿಕ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಇದರ ಮುಖ್ಯ ಉದ್ದೇಶವಾಗಿತ್ತು. ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಸೊ ಇಂಪಾರ್ಟೆಂಟ್ ಯಾವುದು ಅಂತಂದರೆ ನೆಕ್ಸ್ಟ್ 11ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. ಇದಾದಮೇಲೆ 11ನೇ ಪಂಚವಾರ್ಷಿಕ ಯೋಜನೆ ಇಶ್ವಿ ಇದರಲ್ಲಿ ಇಂಪಾರ್ಟೆಂಟು. 2002ರಿಂದ 2007ರವರೆಗೆ ಅಷ್ಟೊಂದು ಪ್ರಮುಖವಾಗಿ ಇದು ಅಭಿವೃದ್ಧಿಯನ್ನು ಹೊಂದೋದಿಲ್ಲ. ಪೊಲಿಟಿಕಲ್ಸ್ ರೀಸನ್ಸು ಅನೇಕ ರೀಸನ್ಸ್ಗಳಲ್ಲಿ ಬರ್ತವೆ. ಆ ಉದ್ದೇಶದಿಂದ ಸಮಾನತೆ ಅಂತಕ್ಕಂಥ ಸಾಧಿಸಬೇಕು ಅಂಥೇಳಿ ಜಸ್ಟ್ ಒಂದು ಮುಖ್ಯ ಉದ್ದೇಶವನ್ನಾಗಿ ಇಟ್ಕೊಳ್ತಾರೆ. 11ನೇ ಪಂಚವಾರ್ಷಿಕ ಯೋಜನೆ ಇದರ ಅವಧಿ 2007ರಿಂದ 2012. ರೈಟ್. ಸೊ ಇದರ ಮುಖ್ಯ ಉದ್ದೇಶವನ್ನು ಸುಮಾರು ಸಲ ಎಕ್ಸಾಮ್ ಕೇಳಿದರೆ 11ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಬಹಳ ಇಂಪಾರ್ಟೆಂಟು. ರಭಸ ಆಂತರಿಕ ಪ್ರಗತಿ. ರಭಸದ ಆಂತರಿಕ ಪ್ರಗತಿ. ರೈಟ್. ಇನ್ಕ್ಲೂಸಿವ್ ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಪ್ರಗತಿ, ರಭಸದ ಆಂತರಿಕ ಪ್ರಗತಿ ಎಲ್ಲರನ್ನ ಒಳಗೊಂಡಿರೋದು. ಇನ್ಕ್ಲೂಸಿವ್ ಅನ್ನೋದು ಬಹಳ ಇಂಪಾರ್ಟೆಂಟು. ಇನ್ಕ್ಲೂಸಿವ್ ಅನ್ನೋ ವರ್ಡನ್ನು ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಅಳವಡಿಸ್ಕೊಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 12ನೇ ಪಂಚವಾರ್ಷಿಕ ಯೋಜನೆ. 12ನೇ ಪಂಚವಾರ್ಷಿಕ ಯೋಜನೆ ಇದರ ಅವಧಿ 2012ರಿಂದ 2017ರವರೆಗಿರುತ್ತೆ. ಬಟ್ ನಿಮಗೆಲ್ಲ ಗೊತ್ತಿದೆ 2015 ಜನವರಿ 1ರಿಂದ ಏನಾಯಿತು ಅಂದರೆ ನೀತಿ ಆಯೋಗ ಈ ಪಂಚವಾರ್ಷಿಕ ಯೋಜನೆಗಳನ್ನು ರೀಪ್ಲೇಸ್ಮೆಂಟ್ ಮಾಡಿತು. ಸೊ ಪಂಚವಾರ್ಷಿಕ ಯೋಜನೆ ಹಂತದಲ್ಲಿ ಪ್ಲ್ಯಾನ್ಸ್ಗಳನ್ನು ನೀತಿ ಆಯೋಗ ಸಜೆಷನ್ ಮಾಡ್ತಾ ಇದೆ. ಸೊ ನೀತಿ ಆಯೋಗ ರಚನೆ ಆಯಿತು. ಅಲ್ಲಿಂದ ಈ ಕಾರ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯ ನೀತಿ ಆಯೋಗಕ್ಕೆ ಒಳಗೊಳ್ಳಿತು. ಇಲ್ಲೂ ಕೂಡ ಇನ್ಕ್ಲೂಸಿವ್ ಗ್ರೋತನ್ನು ಬಹಳ ಮಹತ್ವವನ್ನು ಕೊಡ್ತಾರೆ. ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಅಭಿವೃದ್ಧಿಗೆ ಇನ್ಕ್ಲೂಸಿವ್ ಸಸ್ಟೈನೇಬಲ್ ಗ್ರೋತ್ ಎಲ್ಲರನ್ನೂ ಒಳಗೊಂಡಿರೋ ಸುಸ್ಥಿರ ಅಭಿವೃದ್ಧಿಗೆ ಇನ್ಕ್ಲೂಸಿವ್ ಸಸ್ಟೈನೇಬಲು. ಇಲ್ಲಿ ಇನ್ಕ್ಲೂಸಿವ್ ಫಾಸ್ಟೆಸ್ಟ್ ಗ್ರೋತ್, ಇಂಟರ್ನಲ್ ಫಾಸ್ಟೆಸ್ಟ್ ಗ್ರೋತ್ ಬರುತ್ತೆ. ಸೊ ಇನ್ಕ್ಲೂಸಿವ್ ಸಸ್ಟೈನೇಬಲ್ ಅಂತಂದರೆ ಎಲ್ಲರನ್ನ ಒಳಗೊಂಡು ಅದನ್ನು ಸುಸ್ಥಿರವಾಗಿ ಇಟ್ಕೊಳ್ಳೋದೇ ನಮ್ಮ ಭಾರತ ದೇಶದ ಅಭಿವೃದ್ಧಿ ಆಗಬೇಕು ಅಂಥೇಳಿ 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗುರಿಯನ್ನು ಹಮ್ಮಿಕೊಳ್ತಾರೆ. ಬಟ್ ಆಗ 2015 ಜನವರಿ 1ರಂದು ನೀತಿ ಆಯೋಗ ಜಾರಿಗೆ ಬಂದು ಈ ಯೋಜನಾ ಆಯೋಗ ರದ್ದಾಗುತ್ತೆ. ಯೋಜನಾ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನೇಕ ಅಂಶಗಳನ್ನು ಆಲ್ರೆಡಿ ಡಿಸ್ಕಸನ್ನು ಮಾಡಿದ್ದೇವೆ. ರೈಟ್. ಸೊ ಇಷ್ಟು ಅಂಶಗಳು 10 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂಪಾರ್ಟೆಂಟ್ ಇಶ್ಯೂನ ನೀವು ನೆನ್ಪಿಟ್ಕೋಬೇಕು. ಜೊತೆಗೆ ಉದ್ದೇಶಗಳು ಏನಾಗಿದ್ದು ಅನ್ನೋದನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ರೈಟ್. ಸೊ ಈ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಂಥ ಬೇರೆ ಯಾವುದೇ ಮಾಹಿತಿಯನ್ನು ಎಷ್ಟು ಡೆವಲಪ್ಮೆಂಟ್ ಆಯಿತು, ಆಮೇಲೆ ಎಷ್ಟೆಷ್ಟು ಸೆಕ್ಟರ್ಸ್ಗಳಿಗೆ ಹಂಚಿಕೆಯನ್ನು ಮಾಡಿದ್ರು, ನೋ ನೀಡ್ ಟು ಮಗ್ ಅಪ್, ಅದು ಸಾಧ್ಯ ಆಗದಿರೋ ಮಾತು. ಡು ನಾಟ್
ಡೂ ನಾಟ್ ಡೂ ದಟ್. ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಪಾಯಿಂಟು ನೆನ್ಪಿಟ್ಕೊಳ್ಳೋಕೆ ಹೋದರೆ ಯು ವಿಲ್ ಲಾಸ್ ಟೂ ಮಚ್. ಸೊ ಅದು ಅಸಾಧ್ಯವಾಗಿರ್ತಕ್ಕಂಥ ಮತ್ತು ಅಷ್ಟೊಂದು ಸುಲಭವಾಗಿ ಈಸಿಯಾಗಿಲ್ಲ. ಪ್ರತಿಯೊಂದು ನೆನಪಾದರೂ ಕೂಡ 1ನೇ ಪಂಚವಾರ್ಷಿಕ ಯೋಜನೆ 1.2 ಅಭಿವೃದ್ಧಿ ಹೊಂದಿತ್ತು, 4.2 ಅಭಿವೃದ್ಧಿ ಹೊಂದಿತ್ತು. ಎಕ್ಸಾಮ್ಸ್ಗಳು ಇದನ್ನು ಕೇಳಿಲ್ಲ. ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ್ದು ಯಾವುದು ಅಂತ ಕೇಳ್ಬೋದು ಅಷ್ಟೇ ಹೊರತು ಯಾವುದು ಫೇಲ್ ಆಗಿದೆ, ಯಾವುದು ಸಕ್ಸಸ್ ಆಗಿದೆ ಅಂತ ಕೇಳ್ಬೋದು. ಬಟ್ ಇದನ್ನು ಹೊರತುಪಡಿಸಿ ಬೇರೆ ಯಾವುದೂ ಕೇಳೋಕ್ಕೆ ಸಾಧ್ಯ ಇಲ್ಲ. ಮೇನ್ ಉದ್ದೇಶ ನೆನ್ಪಿಟ್ಕೊಂಬಿಡಿ, ರೈಟ್. ಅದ್ರ ಜೊತೆ ಬರ್ತಕ್ಕಂತಹ ಇನ್ನಿತರ ಕಾರ್ಯಕ್ರಮಗಳನ್ನು ನೀವು ನೆನ್ಪಿಟ್ಕೋಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಪಂಚವಾರ್ಷಿಕ ಯೋಜನೆಗಳು. ಎಲ್ಲ ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ನೋಟ್ಸ್ ಸಾಕು. ನೀವು ಬೇರೆ ನೋಟ್ಸನ್ನು ರೆಫರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ನೀಟಾಗಿ ನೋಟ್ಸನ್ನು ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಗ್ನೈಟ್ಸ್ ಯೂಟ್ಯೂಬ್ ಚಾನಲ್. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಹಿಟ್ ಮಾಡಿ, ಜೊತೆಗೆ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಮಾತು ಸುಮ್ಮನೆ ಹಾಗೆ ಕೂತಿರುವಾಗ ಗೀಚಿರ್ತಕ್ಕಂಥ ಕೆಲವೊಂದು ಒಳನುಡಿಗಳು. ಸರ್ ಮೈ ವರ್ಡ್ಸ್ ರೈಟ್. ಸೊ ನೋಡಿ, ಮಾತಿನಲ್ಲಿ ಕೋಪ ಇರಬೇಕು. ಕೋಪ ಎಲ್ಲಿರಬೇಕು ಅಂದರೆ ಮಾತಿನಲ್ಲಿರಬೇಕು. ಆದರೆ ಕಾಳಜಿ ಹೃದಯದಲ್ಲಿರಬೇಕು. ಮಾತಿನ ಎಷ್ಟು ತೆಗತಿಯತೆಗಳು, ಬಟ್ ಕಾಳಜಿ ಅನ್ನೋದು ನಮ್ಮ ಹಾರ್ಟ್ನಲ್ಲಿರಬೇಕು ಅಂತೆ. ದ್ವೇಷ ಅಶಿಸ್ತಿನ ಮೇಲಿರಬೇಕು. ನೀವು ಯಾವುದನ್ನಾದರೂ ಹೇಟ್ ಮಾಡ್ತೀರಿ ಅಂತಂದರೆ ಇಂಡಿಸಿಪ್ಲಿನನ್ನು ಹೇಟ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟು. ಕನಸು ಕಣ್ಣುಗಳಲ್ಲಿರಬೇಕು. ಪ್ರತಿ ಸಲ ನಾವು ನೋಡುವಾಗ ಏನು ನೋಡಬೇಕು ಅಂತಂದರೆ ನನ್ನ ಗುರಿಗೆ ಇದು ದಾರಿ ತೋರಿಸತ್ತಾ ಅನ್ನೋದನ್ನು ನಾವು ಅದನ್ನು ನೋಡಬೇಕು. ಇನ್ನು ನಿದ್ದೆ ಪುಸ್ತಕದಲ್ಲಿರಬೇಕು. ಪ್ರತಿ ಸಲ ನಿದ್ದೆ ಬಂದಾಗ ನನ್ನ ಪುಸ್ತಕ ಕಡೆ ಹೋಗಿ ಕೂತ್ಕೋಬೇಕು. ಆದರೆ ಯಶಸ್ಸಿನ ಕಿಚ್ಚು ಪ್ರತಿ ನರನಾಡಿಗಳಲ್ಲಿಯೂ ಇರಬೇಕು. ಯಶಸ್ಸಿನ ಕಿಚ್ಚು ಏನಿದೆ ಅಲ್ವಾ, ನಮ್ಮ ಪ್ರತಿಯೊಂದು ಹಂತದಲ್ಲೂ ಕೂಡ ಇರಬೇಕು. ನಾನು ಗೆದ್ದೇ ಗೆಲ್ಲಬೇಕು, ನಾನು ಜಾಬನ್ನು ಪಡ್ಕೊಳ್ಬೇಕು ಅನ್ನೋ ಕಿಚ್ಚು ನಿಮ್ಮಲ್ಲಿರಬೇಕು. ಅಂದಾಗ ಮಾತ್ರ ಸೋತಿರುವ ಮನಸ್ಸು ಕೂಡ ಗೆಲ್ಲುತ್ತದೆ. ಸೋಲೋ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ, ಸೋತಿರುವ ಮನಸ್ಸು ಕೂಡ ಗೆಲ್ಲುತ್ತದೆ. ಆ ಕಿಚ್ಚು, ಆ ಝೀಲು, ಆ ತುಡಿತ ನಿಮ್ಮಲ್ಲಿರಲಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಶುಭೋದಯ ಮತ್ತೊಮ್ಮೆ. ಸೊ ಥ್ಯಾಂಕ್ ಯು ಆಲ್.